ನೋಡಿ, ಇದು ಸೀತಾಫಲ ಗಿಡ. ಮಳೆ ಬಂದರೆ ತೋಟಗಾರಿಕೆ ಕೆಲಸಕ್ಕೆ ಮತ್ತು ಕೃಷಿ ಕೆಲಸ ಮಾಡೋರಿಗೆ ಕೆಲಸ ತುಂಬ ಇರುತ್ತೆ. ನೋಡಿ, ಇದು ಸೀತಾಫಲ ಗಿಡ. ಸೀತಾಫಲ ಗಿಡದ ಕೆಳಗಡೆ ನೋಡಿ ಕುತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ. ನೋಡಿ, ಇದೆಲ್ಲ ಎಷ್ಟು ಶುದ್ಧ ಇದೆಯಲ್ವಾ. ಇದನ್ನೆಲ್ಲ ವರ್ವಾರಿ ತಗೊಂಡು ಹೊರದಾಕಿದ್ದೀನಿ. ಇದು ವರ್ವಾರಿ ಅನ್ನೋದು. ನೋಡಿ, ಇದು ವರ್ವಾರಿ. ಇದು ಇದರಲ್ಲೇ ಹೊರೆಯೋದು. ನೋಡಿ, ಹೊರದಾಕಿದ್ದೀನಿ, ಸುತ್ತ ಹೊರದಾಕಿದ್ದೀನಿ. ನೋಡಿ, ಹಾಗೆ ನೋಡ್ಕೊಂಡು ನೋಡಿ, ನೋಡಿದ್ರೆ ರೌಂಡಾಗಿ ಕ್ಲೀನ್ ಮಾಡಿದ್ದೀನಿ. ಅದೇ ಈ ಕರಿಬೇವಿನ ಸೊಪ್ಪು ಕೆಳಗಡೆ ನೋಡಿ ಹಿಂಗಿದೆ, ಬುಡಾನೇ ಕಾಣಿಸ್ತಾ ಇಲ್ಲ ಅಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದೇ ಥರನೇ ಎಲ್ಲನೂ ಕ್ಲೀನ್ ಮಾಡಬೇಕು. ನೋಡಿ, ಇದೆಲ್ಲ ಕ್ಲೀನ್ ಮಾಡಬೇಕು. ಮೊನ್ನೆ ನಾನು ನಿಮಗೆ ನುಗ್ಗೆ ಮರ ಅದೇ ಹೇಳಲ್ಲ, ಅಲ್ಲಿದೆ ನೋಡಿ. ಆ ನುಗ್ಗೆ ಮರದ ಕೆಳಗಡೆ ಕ್ಲೀನ್ ಮಾಡಿದ್ದೆ. ಆಮೇಲೆ ಇದನ್ನು ಕ್ಲೀನ್ ಮಾಡೋದಿಲ್ಲ. ನೋಡಿ, ಇದೇನಿದು ದಾಸವಾಳ ಅಂತಾರಲ್ಲ, ಅವು ಈ ಕೆಳಗಡೆ ಕ್ಲೀನ್ ಮಾಡಾಕಿ ಒಣಗಿದೆ. ನೋಡಿ, ಆ ಕೆಳಗಡೆ ಬರೋ ಸೊಪ್ಪುಗಳು ಕಳೆಗಳೆಲ್ಲ ಹಿಂಗೆ ಒಣಕೊಂಡಿದೆ ನೋಡ್ರ. ಈ ಥರ ಮಳೆ ಬಂದರೆ ಕೆಲಸಗಳು ಜಾಸ್ತಿ ಆಗುತ್ತೆ. ಇದು ನನ್ನ ಆಟೋ. ಹಸು ಇದ್ದಾಗ ಸಿಟಿಯಲ್ಲಿ ಹೋಗಿ ಹಣ್ಣು ವೇಸ್ಟೇಜ್ ಹಣ್ಣುಗಳು ಚಿಪ್ಪೆಗಳೆಲ್ಲ ಇರ್ತದಲ್ಲ, ತುಂಬ್ಕೊಂಬರೋಕ್ಕೋಸ್ಕರ ತಂದಿದ್ದು. ಇವಾಗ ತೋಟದ ಕೆಲಸ ಇಲ್ಲ ಅಂದರೆ ಆಚೆ ಹೋಗ್ತೀನಿ. ಇವಾಗ ತೋಟದ ಕೆಲಸ ಇದೆಯಲ್ಲ, ಗಾಡಿ ತೊಗೊಂಡು ಹೋಗಲ್ಲ. ಏನಾದರೂ ಇದನ್ನೇ ಮಾಡಬೇಕು. ಇವಾಗ ಮೇಕೆಗಳು ಸಾಕ್ತಾಯಿದ್ದೀನಿ. ನಾಟಿ ಕೋಳಿಗಳು ಇತ್ತು, ಅದೆಲ್ಲ ಸ್ವಲ್ಪ ಸತ್ತೋಯ್ತು. ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.